ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಿನ್ ತಮ್ಮ ನನ್ ಜೊತೆ ಫೋಟೋ ತಗೊಂಡ್ರು. ದೀಪ, ನನಗೆ ಆಶ್ಚರ್ಯ ಆಗ್ತಿದೆ, ಚಿರು ನಿನ್ ಜೊತೆ ಇಷ್ಟೊಂದು ಕ್ಲೋಸ್ ಹೇಗಾದ ಅಂತ. ಇವತ್ತು ಕೊನೆ ದಿನ ಅಂತ ಹಾಗೆ ಮಾಡಿದಾನೆ ಅನ್ಸುತ್ತೆ. ಏನೋ ಒಂದು ಒಟ್ನಲ್ಲಿ ನನ್ ಜೊತೆ ಕಾಲ ಕಳೆದ್ರಲ್ವಾ ಅಷ್ಟೇ ಸಾಕು, ಜೀವನ ಪೂರ್ತಿ ಅದನ್ನ ಮರೆಯಲ್ಲ. ಇನ್ನು ಏನೇನ್ ಮಾಡ್ದ ಅಂತ ಒಟ್ಟಿಗೆ ಒಂದೇ ಸಲ ಹೇಳ್ಬಿಡು, ಕೇಳಿಸ್ಕೊಂಡು ಕಿವಿ ತಂಪ್ ಮಾಡ್ಕೋತೀವಿ. ಏನಾಯ್ತು ಗೊತ್ತಾ, ಏನಪ್ಪ ಚಿರು, ದೀಪನ್ ಜೊತೆ ಖುಷಿಯಾಗಿ ಎಂಜಾಯ್ ಮಾಡ್ಕೊಂಡು ಊರೆಲ್ಲ ಸುತ್ಕೊಂಡ್ ಬಂದಿದೀಯಾ? ನಾನೇನ್ ಖುಷಿಯಿಂದ ಹೋಗಿಲ್ಲ, ಎಂಜಾಯ್ ಮಾಡಿಲ್ಲ, ಅದಕ್ಕೆ ಹೇಳಿದ್ರು ಅಂತ ಹೋಗಿದ್ದು. ಅದ ಹೌದಪ್ಪ, ಆದ್ರೆ ನೀನ್ ಅವಳನ್ನ ಎತ್ಕೊಂಡು ಹೋಗಿ ಐಸ್ ಕ್ರೀಮ್ ತಿನ್ಸಿ ಬಳೆ ಎಲ್ಲ ತೊಡ್ಸು ಅಂತ ನಮ್ ಸೌಂದರ್ಯ ಏನು ಹೇಳಿಲ್ವಲ್ಲ. ಹೋಗ್ಲಿ ಬಿಡಿ ಚಿಕ್ಕತ್ತೆ, ಆಗಿದ್ದಾಗೋಯ್ತು. ಈಗ ಅದ್ರ ಬಗ್ಗೆ ಯಾಕೆ ಡಿಸ್ಕಷನ್ಸ್? ಅಷ್ಟಕ್ಕೂ ಚಿರು ಏನ್ ಇಷ್ಟಪಟ್ಟು ಹಾಗೆಲ್ಲ ಮಾಡಿರೋದಿಲ್ಲ, ಇವಳೆ ಬಲವಂತವಾಗಿ ಮಾಡ್ಸಿರ್ತಾಳೆ. ಇಲ್ಲ ಮೇಡಮ್, ತಪ್ಪು ಕಲ್ಪನೆ. ನಿಮ್ ಮೈದ್ ನನ್ಗೆ ಹೀಗೆ ಮಾಡಿ ಅಂತ ನಾ ಬಲವಂತ ಮಾಡ್ತಿರ್ಲಿಲ್ಲ. ಒಂದ್ಸಲಿ ಹೇಳ್ತಿದ್ರೆ ಅವ್ರು ಮಾಡ್ತಿದ್ರು. ಯಾಕ್ರಿ ಸುಳ್ಳು ಹೇಳ್ತೀರಾ? ಸುಳ್ಳು ಹೇಳೋದ್ ಕಡಿಮೆ ಮಾಡಿದ್ರೆ ಒಳ್ಳೇದ್ ನೀವು. ಅಯ್ಯೋ, ನಾನ್ ಯಾಕೆ ಸುಳ್ಳು ಹೇಳಿ ಹಸ್ಬೆಂಡು? ನೀವ್ ನನ್ ಜೊತೆ ನಡ್ಕೊಂಡಿದ್ದೆ ಹೇಳ್ದೆ ಅಷ್ಟೇ. ಹಂಗಂದ್ರೇನು, ನಾನ್ ಬೇಕಂದ್ ನಿಮ್ಮಿಂದ ಬಂದ್ನಾ? ಚಿರು, ಈ ಟಾಪಿಕ್ನ ಇಲ್ಲಿಗೆ ನಿಲ್ಲಿಸ್ಬಿಡೋಣ. ಚಿರು ನಾನು ನಿನ್ನ ಜೊತೆ ಕಳ್ಸಕ್ಕೆ ಒಪ್ಕೊಂಡಿದ್ದು ನಾನು, ಅವನು ಇಷ್ಟಪಟ್ಟು ಬರಲಿಲ್ಲ. ಅದು ನಿನಗೆ ಜ್ಞಾಪಕ ಇರಲಿ. ದೀಪ, ಎಲ್ಲಿ ಫೋಟೋ ಇನ್ನೊಂದ್ಸಲ ತೋರಿಸು, ಸರಿಯಾಗಿ ನೋಡ್ಬಿಡ್ತೀನಿ. ಏ ಸುಕ್ಕು, ನೀನು ನೋಡೆ. ನನ್ ಮಾಡೋದ್ ಕೆಲಸ ಇದೆ, ನೀವೇ ನೋಡ್ಕೊಳ್ಳಿ. ಪರವಾಗಿಲ್ಲ ಚುನು, ನಮ್ಮ ಮುಂದೆ ಎಲ್ಲ ದೀಪನ್ ಬೈತಿರ್ತೀಯ, ಆದ್ರೆ ಇಬ್ರೇ ಇದ್ದಾಗ ಒಳ್ಳೆ ಲವರ್ಸ್ ತರ ಇರ್ತೀರಾ. ಅದೆಲ್ಲ ಕಾಟಾಚಾರಕ್ ಮಾಡಿ ಚಿಕ್ಕಪ್ಪ, ನೀವ್ ಯಾಕೆ ಇವ್ರ ತರ ಆಡ್ತೀರಾ? ಕಾಟಾಚಾರಕ್ ಮಾಡಿದ್ರು ಇಷ್ಟಪಟ್ಟು ಮಾಡಿದ್ರು ಇಬ್ರನ್ನ ಒಟ್ಟಿಗೆ ನೋಡೋ ಹಾಗಾಯ್ತಲ್ಲ, ಅದೇ ಖುಷಿ. ಹೌದು, ನನಗೂ ಅಷ್ಟೇ. ದೀಪ ಚಿರು ಯಾವಾಗಲೂ ಹೀಗೆ ಇರಬೇಕು ಅನ್ನೋದೇ ನನ್ನ ಆಸೆ. ಜಾಸ್ತಿ ಆಸೆ ಪಡ್ಬೇಡ ಅಚ್ಚು, ನಾಳೆಯಿಂದ ಇದೆಲ್ಲ ಇರಲ್ಲ. ಫೋಟೋಸ್ ಎಲ್ಲ ತುಂಬಾ ಚೆನ್ನಾಗಿದೆ ಅಮ್ಮ. ಇಷ್ಟು ಮುದ್ದಾದ ಜೋಡಿ ಯಾವುದೇ ಕಾರಣಕ್ಕೂ ದೂರ ಆಗ್ಬಾರ್ದು. ಚಿರು ಅವ್ರು ಹೇಳ್ದಂಗೆ ನಾಳೆಯಿಂದ ನಾನ್ ಯಾರೋ ಅವ್ರು ಯಾರೋ ಅಲ್ವಾ ಮಾವ? ಅಲ್ಲಮ್ಮ ದೀಪ, ಅದು ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.